ಈ ವಿಡಿಯೋದಲ್ಲಿ ನಾನು 5ನೇ ತರಗತಿ ಗಣಿತ ಅಧ್ಯಾಯ 7 ವೃತ್ತಗಳು ಅಭ್ಯಾಸ 7.1 ಅನ್ನ ಚರ್ಚಿಸಲಿದ್ದೇನೆ. ಅಭ್ಯಾಸಕ್ಕೆ ಹೋಗುವ ಪೂರ್ವದಲ್ಲಿ ಈ ಮಾಹಿತಿಯನ್ನ ನೋಡಿ. ಇಲ್ಲೊಂದು ಚಟುವಟಿಕೆ ಕೊಟ್ಟರು ನೋಡ್ರಿ. ನಿಮ್ಮಲ್ಲಿರುವ ವೃತ್ತಾಕಾರದ ವಸ್ತುಗಳಾದ ಬಳೆ, ತಟ್ಟೆ, ನಾಣ್ಯ ಇತ್ಯಾದಿಗಳನ್ನ ಬಳಸಿ ವೃತ್ತಗಳನ್ನ ಎಳೆಯಿರಿ. ಇವನ್ನೆಲ್ಲ ಬಳಸಿ ಅಂದ್ರ ಬಳೆಯನ್ನ ಬಳಸಿ, ತಟ್ಟೆ ದೊಡ್ಡದಾಗುತ್ತಾ ನೋಡ್ಬೇಕು, ಸಾಧ್ಯ ಆದ್ರ ಯೂಸ್ ಮಾಡ್ರಿ, ಇಲ್ಲಾಂದ್ರ ನಾಣ್ಯ ತಗೊಳ್ರಿ. ಇವನ್ ಬಳಸಿ ವೃತ್ತಗಳನ್ನ ಎಳೆಯಿರಿ. ಈ ವೃತ್ತಗಳ ಕೇಂದ್ರಗಳನ್ನ ಗುರುತಿಸಿ, ಈ ಬಿಂದುಗಳೇ ವೃತ್ತ ಕೇಂದ್ರಗಳೆಂದು ನಿಖರವಾಗಿ ಹೇಳಬಹುದೇ? ನಿಖರವಾಗಿ ಹೇಳಕ್ಕಾಗಲ್ಲ. ಯಾಕಂದ್ರ ನೀವು ಗುರುತಿಸಿರುವಂತ ಬಿಂದು ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು. ಯಾವಾಗ ನಿಖರವಾಗಿ ಹೇಳಕ್ಕಾಗತ್ತಾ ಅಂತಂದ್ರ, ಈ ಜಾಮಿತಿಯ ಉಪಕರಣ ಪೆಟ್ಟಿಗೆಯನ್ನು ತಗೊಂಡು, ಅಂದ್ರ ಇಲ್ಲೈತಲ್ಲ ಈ ಇನ್ಸ್ಟ್ರೂಮೆಂಟ್ ತಗೊಂಡು, ಜಾಮಿತಿಯ ಉಪಕರಣ ತಗೊಂಡು ತೆಗೆದಾಗ ವೃತ್ತ ಕೇಂದ್ರ ಸರಿಯಾಗಿ ಗುರುತಿಸಬಹುದು. ಇನ್ನು ಜಾಮಿತಿಯ ಉಪಕರಣಗಳು ಯಾವ್ಯಾವು ಅನ್ನೋದು ನೋಡ್ರಿ. ಉಪಕರಣದ ಹೆಸರು, ಉಪಕರಣದ ಉಪಯೋಗಗಳು. ಈ ಅಳತೆ ಪಟ್ಟಿ, ಅದಕ್ಕೆ ಇಂಗ್ಲಿಷ್ನಾಗ ರೂಲರ್ ಆರ್ ಸ್ಕೇಲ್ ಅಂತಾರ. ಇದು ಸ್ಕೇಲ್ ನೀವು ನೋಡಿರ್ತೀರಿ, ಚಿರಪರಿಚಿತ. ಇದ್ರ ಉಪಯೋಗ ಏನಂದ್ರ ಸರಳ ರೇಖೆ, ರೇಖಾಖಂಡಗಳನ್ನ ಎಳೆಯಲು, ರೇಖಾಖಂಡ ಸರಳ ರೇಖೆ ಎಳೆಯಲು ಇದು ಉಪಯೋಗ ಆಗುತ್ತ. ನೆಕ್ಸ್ಟ್, ರೇಖಾಖಂಡಗಳ ಉದ್ದ ಅಳೆಯಲು, ಎಲ್ಲಿಂದ ಎಲ್ಲಿವರೆಗೂ ಅಂತ ಉದ್ದ ಅಳೆಯಲು ಸ್ಕೇಲ್ ಬೇಕು. ನೆಕ್ಸ್ಟ್, ಇದಕ್ಕ ಎರಡೂ ಕಡೆ ಈ ತರ ಇದ್ದಾಗ, ಸೂಜಿ ತರ ಎರಡೂ ಕಡೆ ಐತ್ ನೋಡ್ರಿ, ಅದಕ್ಕ ವಿಭಾಜಕ, ಡಿವೈಡರ್ ಅಂತ ಹೇಳ್ತಾರ. ಅಂದ್ರೆ ಕೈವಾರಕ್ಕ ಎರಡೂ ಕಡೆ ಇದ್ದಾಗ ಅದಕ್ಕ ಡಿವೈಡರ್ ಅಂತ ಹೇಳ್ತಾರ. ರೇಖಾಖಂಡದ ಉದ್ದವನ್ನ ನಿಖರವಾಗಿ ಅಳೆಯಲು ಇದು ಉಪಯೋಗ ಆಗುತ್ತ. ನೆಕ್ಸ್ಟ್, ಕಂಪಾಸ್ ಅಥವಾ ಕೈವಾರ ಅಂತ ಹೇಳ್ತಾರ. ಸಾರಿ, ನೀಡಿದ ತ್ರಿಜ್ಯದ ವೃತ್ತವನ್ನ ರಚಿಸಲು ಇದು ಉಪಯೋಗ ಆಗುತ್ತೆ ಕೈವಾರ. ಈಗ ವೃತ್ತ ರಚಿಸ್ಬೇಕಲ್ಲ, ವೃತ್ತ ರಚನೆ ಮಾಡಾಕ, ಈ ರೀತಿ ವೃತ್ತ ರಚನೆ ಮಾಡಾಕ ಕೈವಾರ ಬೇಕು ಅಂತ. ನಿಖರವಾಗಿ ವೃತ್ತವನ್ನ ರಚನೆ ಮಾಡಲು, ಈ ರೀತಿ ರಚನೆ ಮಾಡಲು ಕೈವಾರ ಬೇಕು. ನೆಕ್ಸ್ಟ್, ಇದು ಕೋನ ಮಾಪಕ, ಪ್ರೊಟ್ರಾಕ್ಟರ್ ಇಂಗ್ಲಿಷ್ನಾಗ ಅಂತಾರ. ಕೋನ ಮಾಪಕ, ಕೋನವನ್ನ ಅಳೆಯಲು ಕೋನ ಮಾಪಕ ಬೇಕು, ಇದಕ್ಕೆ ಕೋನ ಮಾಪಕ ಅಂತ ಹೇಳ್ತಾರ. ನೆಕ್ಸ್ಟ್, ತ್ರಿಭುಜ ಪಟ್ಟಿ, ಮೂಲೆ ಮಟ್ಟ, ಸೆಟ್ ಸ್ಕ್ವೇರ್ಸ್ ಅಂತಾರ. ಇದು ನೋಡ್ರಿ, ಇದು ತ್ರಿಭುಜ ಪಟ್ಟಿ, ಇದು ಮೂಲೆ ಮಟ್ಟ. ಲಂಬ ಕೋನಗಳನ್ನ ಅಳೆಯಲು ಮತ್ತು ಸಮಾಂತರ ರೇಖೆ, ಲಂಬ ರೇಖೆಗಳನ್ನ ಅಳೆಯಲು ಇದು ತ್ರಿಭುಜ ಪಟ್ಟಿ ಮತ್ತು ಮೂಲೆ ಮಟ್ಟ ಬೇಕಾಗುತ್ತ. ಇದೆಷ್ಟು ಇಲ್ಲಿ ನೋಡ್ರಿ. ಜಾಮಿತಿಯ ಉಪಕರಣಗಳನ್ನ ನಿಖರವಾಗಿ ಬಳಸುವ ವಿಧಾನಗಳನ್ನ ಶಿಕ್ಷಕರ ಜೊತೆ ಚರ್ಚಿಸಿ ಅವುಗಳನ್ನ ಬಳಸಿ ವಿವಿಧ ರಚನೆಗಳನ್ನ ಮಾಡಿ ಅಂತ ಹೇಳ್ಯಾರ. ಇಲ್ಲಿ ಒಂದಿಷ್ಟು ರಚನೆಗಳನ್ನ ಕೊಟ್ಟರ, ಈ ರೀತಿ ನೀವು ರಚನೆಯನ್ನ ಮಾಡ್ರಿ ಅಂತ ಹೇಳ್ತಾರ. ಸರಿ, ಈಗ ವೃತ್ತದ ಬಗ್ಗೆ ನೋಡೋಣ. ವೃತ್ತ ಒಂದು ಆವೃತ ಸಮತಲಾಕೃತಿ, ಇದಕ್ಕ ಸಮತಲಾಕೃತಿ ಅಂತ ಹೇಳ್ತಾರ. ವೃತ್ತದ ಎಲ್ಲಾ ಬಿಂದುಗಳು ಸಮತಲದ ಒಂದು ನಿರ್ದಿಷ್ಟ ಬಿಂದುವಿನಿಂದ ಸಮಾನ ದೂರದಲ್ಲಿದೆ. ನೋಡ್ರಿ, ಇದು ನಿರ್ದಿಷ್ಟ ಬಿಂದು. ಇಲ್ಲಿಂದ ಇದಕ್ಕ ಪರಿಧಿಯ ಮೇಲೆ ಯಾವುದೇ ಪಾಯಿಂಟ್ ಹೇಳಿದ್ರು, ಯಾವುದೇ ಬಿಂದುವನ್ನಿಟ್ರು ಅಲ್ಲಿಂದ ಈ ಬಿಂದುವಿಗೆ ಅಂದ್ರೆ ಕೇಂದ್ರಕ್ಕ ಸಮಾನ ಅಂತರ ಇರುತ್ತ. ಅದಕ್ಕ ವೃತ್ತ ಅಂತ ಹೇಳ್ತಾರೆ. ಈ ನಿರ್ದಿಷ್ಟ ಬಿಂದುವನ್ನ ವೃತ್ತದ ಕೇಂದ್ರ ಅಥವಾ ಸೆಂಟರ್ ಎನ್ನುವರು. ಚಿತ್ರದಲ್ಲಿ ಓ ವೃತ್ತದ ಕೇಂದ್ರ, ಎ ವೃತ್ತದ ಮೇಲಿನ ಬಿಂದು. ಓ ವೃತ್ತದ ಕೇಂದ್ರ, ಎ ವೃತ್ತದ ಮೇಲಿನ ಬಿಂದು, ಬಿ ವೃತ್ತದ ಮೇಲಿನ ಬಿಂದು. ಈ ತರ ಅನೇಕ ಬಿಂದುಗಳನ್ನು ಹೇಳಿತೀವಿ. ಅವು ಎಲ್ಲಾ ಬಿಂದುಗಳ ಅಂತರ ಸೇಮ್ ಇರುತ್ತ ಅಂತ. ಅಂತಹ ಅಸಂಖ್ಯಾತ ಬಿಂದುಗಳನ್ನ ವೃತ್ತದ ಮೇಲೆ ಗುರುತಿಸಬಹುದು. ನೋಡ್ರಿ, ಅಸಂಖ್ಯಾತ ಬಿಂದುಗಳನ್ನ ವೃತ್ತದ ಮೇಲೆ ಗುರುತಿಸಬಹುದು.
OA ರೇಖಾಖಂಡವು ವೃತ್ತದ ಕೇಂದ್ರ O ಮತ್ತು ವೃತ್ತದ ಮೇಲಿನ ಬಿಂದು A ಅನ್ನ ಸೇರಿಸುವ ರೇಖಾಖಂಡ. ಇದನ್ನ ವೃತ್ತದ ತ್ರಿಜ್ಯ ಅಂತ ಹೇಳ್ತೀವಿ. OA OB ಅನ್ನ ಸೇರಿಸಿದ್ರ ಅದು OB ತ್ರಿಜ್ಯ ಅಂತ ಹೇಳ್ಬಹುದು. ನೋಡ್ರಿ ಚಟುವಟಿಕೆ BCD ಇವುಗಳನ್ನು ವೃತ್ತ ಕೇಂದ್ರ OA ಸೇರಿಸಿ ತ್ರಿಜ್ಯಗಳನ್ನು ರಚಿಸಿ ಅವುಗಳ ಉದ್ದವನ್ನ ಅಳತೆ ಪಟ್ಟಿಯ ಸಹಾಯದಿಂದ ಅಳೆದು ಬರೆಯಿರಿ. ಎಲ್ಲ ಉದ್ದ ಇದು 1.5 ಸೆಂಟಿಮೀಟರ್ ಇತ್ತಂದ್ರೆ ಇದು 1.5 ಸೆಂಟಿಮೀಟರ್, ಇದು 1.5 ಸೆಂಟಿಮೀಟರ್, ಎಲ್ಲವೂ ಸೇಮ್ ಅಂತರದಲ್ಲಿ ಇರ್ತವೆ, ಎಲ್ಲವೂ ಒಂದೇ ಅಳತೆಯಲ್ಲಿ ಇರ್ತವೆ. ಒಂದು ವೃತ್ತದ ಎಲ್ಲಾ ತ್ರಿಜ್ಯಗಳು ಸಮ. ಈ ತ್ರಿಜ್ಯವನ್ನ ಆರ್ ಅಂದ್ರ ರೇಡಿಯಸ್ ಎಂಬ ಸಂಕೇತದಿಂದ ಸೂಚಿಸುತ್ತೇವೆ. ಚಿತ್ರದಲ್ಲಿರುವ ವೃತ್ತದಲ್ಲಿ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು ಡ್ಯಾಶ್ ಸೆಂಟಿಮೀಟರ್, 1.5 ಸೆಂಟಿಮೀಟರ್, 2 ಸೆಂಟಿಮೀಟರ್ ಈ ರೀತಿ ಅಳತೆ ಮಾಡಿ ಗುರುತಿಸ್ತೀವಿ. ಇದಿಷ್ಟು ಇಲ್ಲಿ ಕೊಟ್ರ ನೋಡ್ರಿ, ಆರ್ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್ ಇದೆ ಅಂತ ಹೇಳ್ಯಾರ. ಈಗ ಅಭ್ಯಾಸವನ್ನ ನೋಡ್ರಿ. ಅಭ್ಯಾಸ 7.1 ಬಿಟ್ಟ ಸ್ಥಳವನ್ನ ಸೂಕ್ತ ಉತ್ತರದಿಂದ ತುಂಬಿರಿ ಅಂತ ಹೇಳ್ಯಾರ. ವೃತ್ತದ ಮೇಲಿನ ಎಲ್ಲಾ ಬಿಂದು ಮತ್ತು ವೃತ್ತ ಕೇಂದ್ರಕ್ಕಿರುವ ದೂರ ಇದೇನು ಸಮ ಅದಕ್ಕ ತ್ರಿಜ್ಯ ಅಂತ ಹೇಳ್ತಾರ, ಸಮ ಆಗಿರುತ್ತ. ಚಿತ್ರದಲ್ಲಿ ವೃತ್ತ ಕೇಂದ್ರ O, ವೃತ್ತದ ತ್ರಿಜ್ಯವನ್ನ ಪ್ರತಿನಿಧಿಸುವ ರೇಖಾಖಂಡ OA ರೇಖಾಖಂಡ. ವೃತ್ತದ ತ್ರಿಜ್ಯ ಡ್ಯಾಶ್ ಸೆಂಟಿಮೀಟರ್. ಇದು ಇಲ್ಲಿ ನೋಡ್ರಿ, ಮೇಗಿಂದು 2 ಸೆಂಟಿಮೀಟರ್ ಐತಿ ಅಂತ ಹೇಳ್ಯಾರ. ಇದು ಒಂದು 3 ಸೆಂಟಿಮೀಟರ್ ಐತಿ. ಅಳಿರಿ ನಿಖರವಾಗಿ 3 ಸೆಂಟಿಮೀಟರ್ 4 ಸೆಂಟಿಮೀಟರ್ ಎಷ್ಟು ಐತಿ ಅದನ್ನ ಬರೀರಿ. ನೆಕ್ಸ್ಟ್, ಸರಿಯಾದ ಹೇಳಿಕೆಯನ್ನ ಸರಿ ಚಿಹ್ನೆಯಿಂದಲೂ ತಪ್ಪು ಹೇಳಿಕೆಯನ್ನ ತಪ್ಪು ಚಿಹ್ನೆಯಿಂದಲೂ ಗುರುತಿಸಿ. ಒಂದು ವೃತ್ತಕ್ಕೆ ಒಂದೇ ತ್ರಿಜ್ಯವನ್ನು ಎಳೆಯಬಹುದು, ಇದು ತಪ್ಪು. ಒಂದು ವೃತ್ತಕ್ಕೆ ಅನೇಕ ತ್ರಿಜ್ಯಗಳನ್ನು ಎಳೆಯಬಹುದು. ಬಿ ನೋಡ್ರಿ, ವೃತ್ತದ ಎಲ್ಲಾ ತ್ರಿಜ್ಯಗಳು ಪರಸ್ಪರ ಸಮ, ಇದು ಸರಿ. ವೃತ್ತದ ಎಲ್ಲಾ ತ್ರಿಜ್ಯಗಳು ಪರಸ್ಪರ ಸಮನಾಗಿರ್ತವು. ಒಂದು ವೃತ್ತಕ್ಕೆ ಒಂದೇ ಕೇಂದ್ರವಿರುತ್ತದೆ, ಹೌದು ಇದು ಸರಿ. ಒಂದು ವೃತ್ತಕ್ಕೆ ಒಂದೇ ಕೇಂದ್ರ ಇರುತ್ತ. ನೆಕ್ಸ್ಟ್ ಡಿ ಅನ್ನು ನೋಡ್ರಿ, ಚಿತ್ರದಲ್ಲಿರುವ OC ಯ ಅಳತೆ ವೃತ್ತದ ತ್ರಿಜ್ಯ. OC ಅಳತೆ ವೃತ್ತದ ತ್ರಿಜ್ಯ ಸರಿ ಐತಿ. AB ವೃತ್ತದ ತ್ರಿಜ್ಯ, AB ವೃತ್ತದ ತ್ರಿಜ್ಯ ಅಲ್ಲ, ಅದು ಇದು ತಪ್ಪು. ನೆಕ್ಸ್ಟ್, ಕೆಳಗೆ ನೀಡಲಾದ ಪ್ರತಿಯೊಂದು ಚಿತ್ರವನ್ನ ಗಮನಿಸಿ ಮುಂದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳ್ಯಾರ. ಇಲ್ಲಿ ನೋಡ್ರಿ, ಎ ಇದು ಈ ಚಿತ್ರವನ್ನ ಗಮನಿಸಿ, ಇದು ಬಿ 1 2 3 4 ವೃತ್ತಗಳು ಬರ್ತವೆ ಇಲ್ಲೇ. ಇಲ್ಲಿ ನೋಡ್ರಿ, ಇಲ್ಲಿ 1 2 ವೃತ್ತಗಳು ಅದಾವು. ಇಲ್ಲಿ ಹಂಗ ಗಮನಿಸ್ರಿ, 1 ಇಲ್ಲೇ ಚಿಕ್ಕದು 1 2 3 4 5 ವೃತ್ತಗಳು ಅದಾವ ಇಲ್ಲಿ. ಇದನ್ನ ತಿರುಗಿಸಿದಾಗ ವೃತ್ತ ರಚನೆ ಆಗತ್ತ. ನೋಡೋಣ, ಒಂದನೇ ಕ್ವಶನ್. ಚಿತ್ರ ಎ ಯಲ್ಲಿ ಎಷ್ಟು ವೃತ್ತಗಳಿವೆ? ಅವುಗಳು ಒಂದೇ ಕೇಂದ್ರವನ್ನ ಹೊಂದಿವೆಯೇ? ನೋಡ್ರಿ, ಇದಕ್ಕ ಕೇಂದ್ರ, ಈ ವೃತ್ತಕ್ಕೆ ಕೇಂದ್ರ ಇಲ್ಲಿ ಆಗತ್ತ, ಈ ವೃತ್ತಕ್ಕೆ ಕೇಂದ್ರ ಇಲ್ಲಿ ಆಗತ್ತ. ಅಂದ್ರೆ 2 ಅದವು, ಒಂದೇ ಕೇಂದ್ರವನ್ನ ಹೊಂದಿಲ್ಲ. 2 ವೃತ್ತಗಳು ಕೇಂದ್ರ ಒಂದೇ ಆಗಿಲ್ಲ, ಕೇಂದ್ರ ಬೇರೆ ಆಗಿದೆ. ನೆಕ್ಸ್ಟ್, ಬಿ ಯಲ್ಲಿ ಎಷ್ಟು ವೃತ್ತಗಳಿವೆ? ಅವುಗಳು ಒಂದೇ ಕೇಂದ್ರವನ್ನ ಹೊಂದಿವೆಯೇ? ಬಿ ಇಲ್ಲಿ ನೋಡ್ರಿ, ಕೇಂದ್ರ ಒಂದೇ ಐತಿ, ಆದ್ರ ವೃತ್ತದ ಅಳತೆ ಬೇರೆ. ಇದಕ್ಕೂ ವೃತ್ತದ ಕೇಂದ್ರ ಇದೆ, ಇದಕ್ಕೂ ಇದೆ, ಇದು ಸೇಮ್. ಎಷ್ಟದವು? 1 2 3 4 ವೃತ್ತಗಳದಾವ ಇಲ್ಲಿ. ಎಷ್ಟು ವೃತ್ತಗಳದಾವು ಅಂದ್ರ 4 ವೃತ್ತಗಳು. ಹೌದು, ಕೇಂದ್ರ ಒಂದೇ ಆಗಿದೆ. ಹೌದು.
ಇನ್ನ ಸಿ ಯಲ್ಲಿ ಗಂಟೆಯ ಮುಳ್ಳಿನ ಉದ್ದ ಡ್ಯಾಶ್ನೇ ವೃತ್ತದ ತ್ರಿಜ್ಯ. ಎಷ್ಟನೇ ವೃತ್ತದ ತ್ರಿಜ್ಯ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ಗಂಟೆಯ ಮುಳ್ಳಿನ ಉದ್ದ, ಇದು ಗಂಟೆ ಮುಳ್ಳು, ಇದು ನಿಮಿಷದ ಮುಳ್ಳು. ಇದು ಒಂದು ತ್ರಿಜ್ಯ 2 ಅಂದ್ರೆ ಎರಡನೇ ವೃತ್ತದ ತ್ರಿಜ್ಯ ಆಗಿದೆ. ಎರಡನೇ ವೃತ್ತದ ತ್ರಿಜ್ಯ. ಸಿ ಯಲ್ಲಿ ನಿಮಿಷದ ಮುಳ್ಳಿನ ಉದ್ದ ಡ್ಯಾಶ್ ನೇ ವೃತ್ತದ ತ್ರಿಜ್ಯ. ಇಲ್ಲಿ 2 ಆಯ್ತು, ಇದು 3, ಮೂರನೇ ವೃತ್ತದ ತ್ರಿಜ್ಯ 3. ಚಿತ್ರ ಡಿ ಯಲ್ಲಿ ಯಾವ ಹಸುವಿನ ಹಗ್ಗ ವೃತ್ತದ ತ್ರಿಜ್ಯವನ್ನ ಪ್ರತಿನಿಧಿಸುತ್ತದೆ? ಇಲ್ಲಿ ನೋಡ್ರಿ, ಈ ಬಿ ಹಸುವಿನ ಹಗ್ಗ ವೃತ್ತದ ತ್ರಿಜ್ಯವನ್ನ ಪ್ರತಿನಿಧಿಸುತ್ತದೆ. ಬಿ ಹಸುವಿನ ಹಗ್ಗ ಬಿ ಹಸುವಿನ ಹಗ್ಗ. ನೆಕ್ಸ್ಟ್, ಚಿತ್ರ ಡಿ ಯಲ್ಲಿ ಯಾವ ಹಸುವಿನ ಹಗ್ಗ ವೃತ್ತದ ತ್ರಿಜ್ಯವನ್ನ ಪ್ರತಿನಿಧಿಸುವುದಿಲ್ಲ? ಎ ಹಸುವಿನ ಹಗ್ಗ. ಎ ಹಸುವಿನ ಹಗ್ಗ ವೃತ್ತದ ತ್ರಿಜ್ಯವನ್ನ ಪ್ರತಿನಿಧಿಸುವುದಿಲ್ಲ. ನೆಕ್ಸ್ಟ್, ಚಿತ್ರದಲ್ಲಿರುವ ವೃತ್ತಗಳ ತ್ರಿಜ್ಯಗಳ ಉದ್ದಗಳನ್ನ ಅಳೆದು ಬರೆಯಿರಿ ಅಂತ ಹೇಳ್ಯಾರ. ಈಗ ಸ್ಕೇಲ್ ತಗೋರಿ, ಸ್ಕೇಲ್ ತಗೊಂಡು ಇವನ್ನ ಅಳೆಯಿರಿ. ಅಳೆದು ಇಲ್ಲಿ ಎಷ್ಟೈತಿ ಅಂತ ನಿಖರವಾಗಿ ಬರೀರಿ. ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅನ್ಕೋತೀನಿ. ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.